ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ರೀತಿ ವ್ಯವಸ್ಥಿತವಾಗಿ ಇವರು ನೇರ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳತ್ತೇನದಾವ ದೇಶದಲ್ಲಿ ಅವರು BJPಯನ್ನು ಸೋಲಿಸಲಿಕ್ಕಾಗಿಲ್ಲ. ಮೋದಿಯವರನ್ನು ಇಳಿಸ್ಬೇಕನ್ನುವಂಥದ್ದೇನು ಇಡೀ ಅಮೇರಿಕಾ ಇದರ ಹಿಂದಿದೆ, ಚೀನಾ ಹಿಂದಿದೆ. ಯಾಕಂದರೆ ಮೋದಿಯವರ ನೇತೃತ್ವದಲ್ಲಿ ಇಡೀ ಜಗತ್ತಿನಲ್ಲಿ ಭಾರತ ಒಂದು ಅಗ್ರಗಣ್ಯ ದೇಶ ತಾಗಿ ಇವತ್ತು ಹೊರಹೊಮ್ಮಿದೆ. ಅದಕ್ಕೆ ಅಮೇರಿಕಕ್ಕೂ ಸಹನಿಲ್ಲ, ಚೀನಾಕ್ಕೂ ಸಹನಿಲ್ಲ, ಪಾಕಿಸ್ತಾನ ಅಂತರೂ ಅದರದ್ದು ಕೆಲಸನೇ ಅದೇ. ಈ ರೀತಿ ಇದ್ದಾಗ ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಾರೆ ಈ ವಿರೋಧಿಗಳು, ನಾವು ನೇಪಾಳದ ಮಾದರಿಯಲ್ಲಿ ಮಾಡ್ತೀವಿ, ನಾವು ಪ್ರಧಾನಮಂತ್ರಿ ಮನೆ ಹೊಕ್ಕು ಹೊಡಿತೀವಿ, ಮನೆ ಸುಡ್ತೀವಿ ಅಂತೇನು ಭಾಷಣ ಮಾಡ್ತಾರಲ್ಲ, ಇದರ ಉದ್ದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ ಟಾರ್ಗೆಟ್ ಇದೆ. ಇವತ್ತು ಶಿಕ್ಷಣ ಮಂತ್ರಿಗೆ ರಾಜೀನಾಮೆ ಕೇಳ್ತಾರೆ. ಹೊಸ ನೀತಿಯನ್ನು ಶಿಕ್ಷಣ ನೀತಿ ತೊಗೊಂಡು ಬಂದರು. ಹಿಂದೆಲ್ಲ ನಮ್ಗೆ ಏನು ಕಲಿಸ್ತಿದ್ರು, ಗಾಂಧಿ ಒಬ್ಬನೇ ಸ್ವಾತಂತ್ರ್ಯ ಕೊಡಿಸಿದ, ಚರಕ ಸುತ್ತೋದ್ರಿಂದ ಸ್ವಾತಂತ್ರ್ಯ ಸಿಕ್ತು. ನೆಹರು ದೊಡ್ಡ ಒಂದು ಹೋರಾಟ ಮಾಡಿದ. ನೆಹರು ಫ್ಯಾಮಿಲಿ, ಗಾಂಧಿ ಫ್ಯಾಮಿಲಿನೇ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದವರು ಅನ್ನೋಂಥ ಪುಸ್ತಕ ಏನಿದ್ದು ತೆಗೆದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಹೆಸರಿರಲಿಲ್ಲ, ಒಂದು ರಸ್ತೆಗೆ ದಿಲ್ಲಿಯಲ್ಲಿ ಹೆಸರಿರಲಿಲ್ಲ, ಭಗತ್ ಸಿಂಗ್ ಬಗ್ಗೆ ಚರ್ಚೆ ಇರಲಿಲ್ಲ, ಚಂದ್ರಶೇಖರ್ ಆಜಾದ್ ಇರಲಿಲ್ಲ, ಮಹಾರಾಣಾ ಪ್ರತಾಪ್ ಇರಲಿಲ್ಲ, ಶಿವಾಜಿ ಮಹಾರಾಜರಿರಲಿಲ್ಲ. ಇಂಥವನ್ನೆಲ್ಲ ಪಠ್ಯಕ್ರಮದಲ್ಲಿ ಸೇರಿಸಿದ್ರು. ಮೊಘಲರನ್ನ, ಟಿಪ್ಪು ಸುಲ್ತಾನ್ ಅಂಥವ್ರನ್ನ ಇವರು ದೇಶಕ್ಕೆ ಆಕ್ರಮಣಕಾರಿ ಅನ್ನುವಂಥದ್ದು ಒಂದು ಶಿಕ್ಷಣ ನೀತಿ ಅನ್ಬೋದು. ಅದಕ್ಕೆ ಇವರು ಬಬ್ಬೆ ಹಾಕ್ತಾ ಇದ್ದಾರೆ ಹೊರತು ಇವರಿಗೆ ತಮ್ಮ ಕುಟುಂಬದ ಅಂತ್ಯ ಆಗಿದೆ ಅದು ಗೊತ್ತಾಗಿದೆ. ಈ ಗಾಂಧಿ ಕುಟುಂಬಕ್ಕೆ, ಗಾಂಧಿ ಅಂತೂ ಅಲ್ಲ, ನಕಲಿ ಗಾಂಧಿಗಳು ಇವರು. ಈ ಕುಟುಂಬಕ್ಕೆ ಏನಾಗ್ಬಿಟ್ಟದೆ, ಇನ್ನು ನಮ್ಮದು 15 ವರ್ಷ ಆಯ್ತು ಈಗ ಅಧಿಕಾರ ಕಳ್ಕೊಂಡು ಚಟ್ಪಡಿಸ್ಲಕತ್ತಾರೆ. ಅದಕ್ಕೆ ತಮಗೆ ಆಗೋದಿಲ್ಲ ಅಂತೇಳಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಅಲ್ಲಿ ವಿದೇಶದಾಗಿರೋ ಒಬ್ಬ ವ್ಯಕ್ತಿ ಬಂದು ಇಷ್ಟು ಒಂದು ಹೋರಾಟ ಸುಮಾರು ಕೋಟಿಗಟ್ಟಲೆ ಹಣ ಹಾಕ್ತಾರೆ. ಮತ್ತು ಅವನು ಕಾಕ್ರೋಚದ ಅಧ್ಯಕ್ಷ ದಿಲ್ಲಿ 5 ಸ್ಟಾರ್ ಹೋಟೆಲ್ನಾಗ ಇರ್ತಾನೆ. ರಾತ್ರಿ ಮೊದಲು ಅವ ಒಪ್ಪಿಸ್ಕೊಂಡಿರಲಿಲ್ಲ. ಯಾವನೋ ಒಬ್ಬ ವಾಂಗ್ಚುಕ್ಕ ಅವನೋ ಒಬ್ಬ ದೇಶದ್ರೋಹಿನೇ, ಭಾರತದ ವಿರುದ್ಧ ಮಾತಾಡ್ತಾನೆ, ಚೀನಾದ ಪರವಾಗಿ ಮಾತಾಡ್ತಾನೆ, ಕಾಶ್ಮೀರ ಬಿಟ್ಟು ಕೊಡ್ಬೇಕಂತ ಹೇಳ್ತಾನೆ. ಅಂಥ ಎಲ್ಲ ದೇಶದ್ರೋಹಿಗಳು ಕೂಡಿ ಹಿಂದೆ ಹೆಂಗೆ ರೈತ ಹೋರಾಟ ಮಾಡಿದ್ರು, ನಕಲಿ ರೈತರು, ಅದೇ ಮಾದರಿಯಲ್ಲಿ ಇದೂ ಒಂದು ರೀತಿ ಭಾರತವನ್ನು ಅಸ್ಥಿರತೆ ಮಾಡಬೇಕು, ನರೇಂದ್ರ ಮೋದಿಯವರ ಸರ್ಕಾರ ಕಿತ್ತು ಹೋಗಬೇಕು ಅನ್ನೋಂಥ ಒಂದು ದೊಡ್ಡ ಸಂಚು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ ಅಂತ ನನಗೆ ಅನಿಸ್ತದೆ.